ಬಿಸ್ನೆಸ್ ಎಲ್ಲ ತುಂಬ ಲಾಸ್ ಆಗುತ್ತಿದೆ ನೋಡಿ. ಇವಾಗ ಆನ್ಲೈನ್ ಜಾಸ್ತಿ ಆಗಿದೆ. ಇವಾಗ ಆನ್ಲೈನ್ ಎಲ್ಲ ತೊಗೊಂಡು ಬರ್ತಾರೆ, ನಮ್ಮ ಹತ್ರ ಯಾರು ಫ್ರೂಟ್ಸ್ ತೊಗೊಳ್ಳೋಣ. ನನಗೆ ನಮ್ಮ ಹಸ್ಬೆಂಡಿಗೆ ಇಬ್ಬರಿಗೂ 6 ಲಕ್ಷ ಹಾಕಿದ್ದಾರೆ. ನಾವು ಮಾಡೋದು ದಿನ 5,000 6,000 ರೂಪಾಯಿ ವ್ಯಾಪಾರ. ಅದರಲ್ಲಿ ನಾವು 6 ಲಕ್ಷ ಎಲ್ಲಿ ತಂದು ಕಟ್ಟೋಣ ಹೇಳಿ. ಹತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮ ತಮ್ಮ ಇಲ್ಲಿ ಫ್ರೂಟ್ಸ್ ಸ್ಟಾಲ್ ಮಾಡಿದ್ದಾರೆ, ನಾವು ಟೀ ಅಂಗಡಿ ಮಾಡ್ತೀವಿ. ಯಾವ ಥರ ನಡೀತಾ ಇದೆ ವ್ಯಾಪಾರ? ಬಿಸ್ನೆಸ್ ಎಲ್ಲ ತುಂಬ ಲಾಸ್ ಆಗುತ್ತಿದೆ ನಮಗೆ, ತುಂಬ ಲಾಸ್. ಮತ್ತೆ ನೋಡಿ ಇವಾಗ ಆನ್ಲೈನ್ ಜಾಸ್ತಿ ಆಗಿದೆ. ನಮ್ಗೆ ಅದೇ ಅರ್ಥ. ಇವಾಗ ಆನ್ಲೈನಲ್ಲೆಲ್ಲ ತೊಗೊಂಡು ಬರ್ತಾರೆ, ನಮ್ಮ ಹತ್ರ ಯಾರು ಫ್ರೂಟ್ಸ್ ತೊಗೊಳ್ಳೋಣ. ಫ್ರೂಟ್ ವೇಸ್ಟೇಜ್ ಜಾಸ್ತಿ. ನಾನು ಹೇಳೋದು ಏನಂದರೆ ಗೌರ್ಮೆಂಟ್ ಅವರು ನಮಗೆ ಒಂದು ಅಂಗಡಿಗಳು ಮಾಡಿಕೊಟ್ಬಿಟ್ರೆ ರೆಂಟ್ ತೊಗೊಂಡ್ಲಿ ಮೇಡಮ್, ಬೇಡ ಅಂತ ಹೇಳಲ್ಲ. ರೆಂಟ್ ತೊಗೊಂಡು ಅವ್ರ ಪಾಡ್ಗೆ ಅವರು ನಾವು ರೆಂಟ್ ಕಟ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ತೀವಿ. ಆ ಥರ ನಾವು ಹೇಳೋದು ಹಂಗೆ. ಇವಾಗ ನಮಗಿದೆಲ್ಲ ಇದಾಗಲ್ವಲ್ಲ, ಟ್ರಾಫಿಕ್ಕು ಇರಲ್ಲ, ಏನೂ ಇಲ್ಲ, ಎಲ್ಲ ಕ್ಲಿಯರ್ ಆಗುತ್ತೆ. ಅವ್ರ ಪಾಡ್ಗೆ ಅವ್ರು ಹಾಕ್ತಾರೆ, ನಮ್ಮ ಪಾಡ್ಗೆ ನಾವು ಇರ್ತೀವಿ ಅಷ್ಟೇ. ಇವಾಗ ಹೆಂಗೆ ಗೊತ್ತಾ ಮೇಡಮ್, ಇವಾಗ ಸರ್ಕಾರಿ ಅಂಗಡಿ ಅಂತ ಮಾಡಿಬಿಟ್ರೆ ಎಲ್ಲರೂ ಒಂದು ಕಡೆ ಬಂದುಬಿಡ್ತಾರೆ ಅಲ್ಲಿ. ಆವಾಗ ಎಲ್ಲರೂ ಅಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ನೋಡಿರಿ ಮೊನ್ನೆ GST ಮಾಡಿದ್ರು ಎಲ್ಲ. ಎಷ್ಟು ಗೊತ್ತಾ ಪ್ರಾಬ್ಲಮ್ ಮೇಡಮ್, ಅದರಲ್ಲಿ 6 ಲಕ್ಷ ಹಾಕಿದ್ದಾರೆ ನಮಗೆ. ನನಗೆ ನಮ್ಮ ಹಸ್ಬೆಂಡಿಗೆ ಇಬ್ಬರಿಗೂ 6 ಲಕ್ಷ ಹಾಕಿದ್ದಾರೆ. ನಾವು ಮಾಡೋದು ದಿನ 5,000 6,000 ರೂಪಾಯಿ ವ್ಯಾಪಾರ. ಅದರಲ್ಲಿ ನಾವು 6 ಲಕ್ಷ ಎಲ್ಲಿ ತಂದು ಕಟ್ಟೋಣ ಹೇಳಿ. ನಮಗೆ ಬರೋದೇ ಇಲ್ಲ. 6,000 ರೂಪಾಯಿ ವ್ಯಾಪಾರ ಆದರೆ 5,000 ರೂಪಾಯಿ ನಾವು ಐಟಮ್ಗೆ ಹಾಕಬೇಕು. ಇನ್ನು 1,000 ರೂಪಾಯಿ ಲಾಭ. ಆ 6 ಲಕ್ಷ ನಾವು ಎಲ್ಲಿ ತಂದು ಕಟ್ಟೋಣ? ಒಂದು ವರ್ಷದ 6 ಲಕ್ಷ GST ನಾವೆಲ್ಲ ಹಾಕೋದು. ಅದೆಲ್ಲ ತುಂಬ ಪ್ರಾಬ್ಲಮ್ ಆಗಿದೆ. ಇವತ್ತಂತೂ ಸ್ವಲ್ಪ ಡಲ್ಲೇ ಇದೆ. ಏನೆಲ್ಲ ವ್ಯಾಪಾರ ಮಾಡ್ತಾ ಇದ್ದೀರಾ? ಮಾವಿನೆಲೆ, ತಾರು, ಕಮಲ ಹೂವು ಇಂಥವೆಲ್ಲ ಮಾಡ್ತೀವಿ. ತುಳಸಿ ಅಂದರೆ ಬೆಳೆ ಎಲ್ಲ ಯಾವ ಥರ ಇದೆ? ಎಲ್ಲ ಕಡಿಮೆ ಬೆಲೆನೇ ಮೇಡಮ್. 20 ರೂಪಾಯಿ ಮಾವಿನೆಲೆ. ಕಮಲ ಹೂವು ಬಂದು 50 ರೂಪಾಯಿ. ಬೆಲೆ ಕೇಳಿದ ತಕ್ಷಣ ಜನರ ರೆಸ್ಪಾನ್ಸ್ ಯಾವ ಥರ ಇದೆ? ಏನು ಜಾಸ್ತಿ ಇದೆ ಅಂತಲ್ಲ? ಎಲ್ಲದಕ್ಕೂ ಬೇರೆದಕ್ಕೆಲ್ಲ ಖರ್ಚು ಮಾಡ್ತಾರೆ ಮೇಡಮ್. ಇದ್ರಾಗೆಲ್ಲ 20 ರೂಪಾಯಿ ವ್ಯಾಪಾರ ಮಾಡಿ 10 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಜನರೆಲ್ಲ. ಬೇರೆ ವೇಸ್ಟ್ ಖರ್ಚೆಲ್ಲ ಮಾಡ್ತಾರೆ. ಇಂಥದಕ್ಕೆಲ್ಲ ನಮಗೆಲ್ಲ ಕೊಡೋದಕ್ಕೆ ನಮಗೇನು ಸಿಗಲ್ಲ, ಕೂಲಿ ಸಿಗೋದಷ್ಟೇ. 15-20 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಯಾವ ಥರ ಇದೆ ವ್ಯಾಪಾರ ಶ್ರೀಮಂತರಿಂದ ಬಡವರು ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಆನ್ಲೈನ್ ವ್ಯಾಪಾರ ಎಲ್ಲ ಆನ್ಲೈನು. ನಮ್ಗೆ ಆ ಬಜೆಟ್ಗಳು ಇರಬೇಕಲ್ಲ. ಬ್ಯಾಂಕವ್ರು ನಮ್ಮಂಥ ಸಣ್ಣ ಪುಟ್ಟವ್ರಿಗೆ ಲೋನ್ ಕೊಡಲ್ಲ. ಇನ್ನು ಶ್ರೀಮಂತರಿಗೆಲ್ಲ ಅವ್ರದ್ದು ಶೇರ್ ಮಾರ್ಕೆಟು ಅದು ಇದು ಇರುತ್ತೆ. ಆನ್ಲೈನ್ಗಳು ತಂದು ಮನೆಗೆ ಕೊಡ್ತಾರೆ. ಅವ್ರು ಹೋಗಿ ತೋಟದ ಹತ್ರ ಏನೋ ಪರ್ಚೇಸ್ಗಳು ಮಾಡ್ಕೊಂಡು ಅವ್ರದ್ದೇನೋ ದೊಡ್ಡ ದೊಡ್ಡ ಮಾಡ್ತಾರೆ. ನಮ್ಮಂಥ ಸಣ್ಣ ಪುಟ್ಟವ್ರು ಎಲ್ಲಿ ಹೋಗ್ಬೇಕು? ಇವತ್ತು ಡಿ-ಮಾರ್ಟು ಇಂಥವು ಇರ್ತೈತೆ ದೊಡ್ಡ ದೊಡ್ಡ ಮಾಲ್ಗಳಾಗ್ಬಿಟ್ಟು ಇವತ್ತು ನೀವು ಇದನ್ನು ಬೇಕಾದ್ರೆ ನೋಡಿ, ನೀವು ಇದು ಬೇಕಾದ್ರೆ ಸರ್ಚ್ ಮಾಡಿ ಎಷ್ಟು ಅಂಗಡಿಗಳು ಇವತ್ತು ಬಾಗಿಲಾಗ್ತಾ ಇದ್ದಾರೆ. ಬಾಡಿಗೆ ಕಟ್ತಿರೋ ಅಂಗಡಿಗಳು ಖಾಲಿ ಮಾಡಿ ಎಷ್ಟೋ ಸಾವಿರಾರು ಅಂಗಡಿಗಳು ಇವತ್ತು ಬೀದಿ ಪಾಲಾಗಿದೆ. ಅವ್ರ ಮಕ್ಕಳು ಮಾತ್ರ ಓದಬೇಕು. ಯಾರೋ ದೊಡ್ಡವ್ರ ಮಕ್ಕಳು, ಇವ್ರ ಮಕ್ಕಳು ಎಲ್ಲ ಹೋಗ್ಬೇಕು? ಸಣ್ಣ ಪುಟ್ಟ ಅವ್ರ ಮಕ್ಕಳು ಕೊಂಡ್ಕೊಂಡು ಬಂದು ಮಾರಾಟ ಮಾಡ್ತಾರೆ. ಹೌದು. ಮಾರ್ಕೆಟಲ್ಲಿ ನಾವು ಹೇಳ್ತಾರೆ ರೈತರು ದುಡ್ಡು ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತ. ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ನಾವೇನು ಮಾಡ್ತೀವಿ, ಮಾರ್ಕೆಟ್ಗೆ ಹೋಗ್ತೀವಿ, ಮಾರ್ಕೆಟಲ್ಲಿ ತೊಗೊಂಬಂದು ಅದಕ್ಕೆ ಆಟೋ ಬಾಡಿಗೆ, ಲಗೇಜ್ ಬಾಡಿಗೆ, ಕೂಲಿ ಬಾಡಿಗೆ, ಆಮೇಲೆ ನಾವು ಇಲ್ಲಿ ಬಂದು ಇಳಿಸೋ ಬಾಡಿಗೆ, ಆಮೇಲೆ ಇಲ್ಲಿ ಹಣ್ಣು ವೇಸ್ಟೇಜು, ಇವೆಲ್ಲ ಹಸಿ ವ್ಯಾಪಾರ. ನಾವು ಸಾಲ ಮಾಡಿ ಫೈನಾನ್ಸಲ್ಲಿ ತೊಗೊಂಡು ಲೋನ್ಗಳನ್ನು ತೊಗೊಂಡು ಇವತ್ತು ಬೇಕಾದ್ರೆ ನೀವು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರೋದ್ರಲ್ಲಿ ಮೋಸ್ಟ್ಲಿ 100%ಅಲ್ಲಿ 79% ಇವತ್ತು ಬಾಡಿಗೆ ಮನೆಗಳೇ. ಎಷ್ಟೋ 20-30-50 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ರು. ಬಾಡಿಗೆ ಮನೆ ಕಟ್ಕೊಂಡು ಜೀವನ ಮಾಡ್ಕೊಂಡು ಮಕ್ಕಳು ಎಜುಕೇಷನ್ ಆಗ್ತೀರಾ ಅನ್ಎಜುಕೇಟೆಡ್ ಆಗಿ ಉಳ್ಕೊಂಡಿದ್ದಾರೆ. ಇವತ್ತು ಈ 10% ಡೆವಲಪ್ಮೆಂಟ್ ಆಗಿಲ್ಲ ಬೀದಿ ಬದಿ ವ್ಯಾಪಾರದವರು ಯಾರೂ ಅಷ್ಟೇ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.